2026 ಫೆಬ್ರವರಿ 28ರಂದು ಬೆಳಿಗ್ಗೆ 9:50ಕ್ಕೆ ಟೆಹರಾನ್ನ ಪಾಸ್ಚರ್ ಸ್ಟ್ರೀಟ್ನಲ್ಲಿರುವಂತಹ ಕಟ್ಟಡದ ಮೇಲೆ ಇಸ್ರೇಲ್ ಯುದ್ಧ ವಿಮಾನ ಕ್ಷಿಪಣಿ ಹಾರಿಸಿತು. ಆ ಕಟ್ಟಡದ ಒಳಗೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೆ ಉನ್ನತ ನಾಗರಿಕ ಮತ್ತೆ ಮಿಲಿಟರಿ ನಾಯಕರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. 1000 ಕಿಲೋಮೀಟರ್ ದೂರದಿಂದಲೇ ನಿರ್ದಿಷ್ಟ ಗುರಿಗೆ ಅಪ್ಪಳಿಸಬಹುದಾದಂತಹ ಕ್ಷಿಪಣಿಗಳನ್ನ ಹೊಂದಿದ್ದಂತಹ ಆ ವಿಮಾನ ಅವತ್ತು ಬೆಳಿಗ್ಗೆ 6:45ಕ್ಕೆ ಇಸ್ರೇಲಿ ವಾಯುನೆಲೆಯಿಂದ ಹೊರಟು ಸೂಚನೆ ಹಾಗೇನೆ ದಾಳಿ ನಡೆಸಿ ಸದ್ದಿಲ್ಲದೇನೆ ಇಸ್ರೇಲ್ಗೆ ವಾಪಸ್ ಆಗಿತ್ತು. ಇಸ್ರೇಲ್ ಮತ್ತೆ ಅಮೆರಿಕ ಇಡೀ ಇರಾನ್ನ ನಾಯಕತ್ವವನ್ನ ಒಟ್ಟಿಗೆ ನಿರ್ಮೂಲನೆ ಮಾಡೋದಕ್ಕೆ ತನಗ್ ಸಿಕ್ಕಂತ ಆ ಒಂದೇ ಒಂದು ಅವಕಾಶವನ್ನ ಬಳಸ್ಕೊಂಡಿತ್ತು. ಎಲ್ಲವೂ ಯೋಜನೆಯ ಪ್ರಕಾರ ನಡೆದು ಹೋಗಿತ್ತು. ಆ ಮೊದಲ ದಾಳಿ ತುಂಬಾನೇ ನಿಖರವಾಗಿತ್ತು ಮತ್ತೆ ಮಾರಕವಾಗಿತ್ತು. ಖಾಮಿನೈ ಮತ್ತೆ 40 ಉನ್ನತ ಇರಾನಿ ಕಮಾಂಡರ್ಗಳನ್ನ ಅದು ಒಂದೇ ದಾಳಿಯಲ್ಲಿ ಬಲಿ ತೆಗೆದುಕೊಳ್ಳಲಾಗಿತ್ತು. ಅವರಲ್ಲಿ ಇರಾನ್ನ ರಕ್ಷಣಾ ಸಚಿವರು ಮತ್ತೆ ಉನ್ನತ IRGC ಕಮಾಂಡರ್ಗಳು ಕೂಡ ಸೇರಿದ್ರು. ದಾಳಿಯಲ್ಲಿ ಖಾಮಿನೈ ನಂತರ ಇರಾನ್ನ ಹೊಸ ನಾಯಕರಾಗಬಹುದು ಅಂತ ಅಮೆರಿಕ ನೋಡ್ತಾ ಇದ್ದಂತ 2-3 ನಾಯಕರನ್ನ ಕೂಡ ಮುಗಿಸಲಾಯಿತು. ಈಗ ಪ್ರಪಂಚದಾದ್ಯಂತ ಎದ್ದಿರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ, ಆ ದಾಳಿ ಹೇಗ್ ಸಂಭವಿಸ್ತು ಅನ್ನೋದು. ಖಾಮಿನೈ ಉನ್ನತ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಂತಹ ವಿಷಯ ಇಸ್ರೇಲ್ ಮತ್ತೆ ಅಮೆರಿಕಕ್ಕೆ ಹೇಗ್ ತಿಳಿದಿತ್ತು? ದಾಳಿಗೂ ಮೊದಲು ಈ ಇಡೀ ಕಾರ್ಯಾಚರಣೆಯ ಭಾಗವಾಗಿ ಕೆಲಸ ಮಾಡಿದ್ದು ಗುಪ್ತಚರ ವ್ಯವಸ್ಥೆ. ಇರಾನ್ನಲ್ಲಿನ ರಷ್ಯಾ ನಿರ್ಮಿತ ವಾಯು ರಕ್ಷಣೆಯನ್ನ ತಪ್ಪಿಸಿ ಶತ್ರುಗಳ ಸ್ಥಳೀಯ ಸಂವಹನ ವ್ಯವಸ್ಥೆಯನ್ನ ನಾಶಪಡಿಸಿ ಈ ಒಂದು ಗುರಿಯನ್ನ ಸಾಧಿಸಲಾಗಿತ್ತು. ಒಂದೇ ಒಂದು ದಾಳಿ ಮಧ್ಯಪ್ರಾಚ್ಯದ ಎಲ್ಲವನ್ನ ಬದಲಿಸುವ ಹಾಗೆ ರೂಪುಗೊಂಡಿತ್ತು. CIA ಮತ್ತೆ ಮೊಸಾದ್ ಇರಾನ್ ಅನ್ನ ಭೇದಿಸುವಲ್ಲಿ ದೊಡ್ಡ ಪಾತ್ರ ವಹಿಸೋದ್ರೊಂದಿಗೆ ಈ ಯುದ್ಧಕ್ಕೆ ನಾಂದಿ ಹಾಡಲಾಗಿತ್ತು. ಈ ಒಂದು ದಾಳಿಗೆ ಸಿದ್ಧತೆಗಳು ವರ್ಷಗಳ ಹಿಂದೆನೆ ಹೇಗ್ ಪ್ರಾರಂಭ ಆದವು? ಫೆಬ್ರವರಿ 28ರಂದು ಇರಾನ್ ಮೇಲೆ ದಾಳಿ ನಡೆದಿದೆ ಅನ್ನೋದು ಜಗತ್ತಿಗೆ ಗೊತ್ತಾಯ್ತು. ಆದ್ರೆ ಈ ಹೋರಾಟ ದಶಕಗಳಿಂದ ರಹಸ್ಯ ಮಟ್ಟದಲ್ಲಿ ನಡೀತಾ ಇತ್ತು. ಇಸ್ರೇಲ್ನಲ್ಲಿರುವಂತಹ ಗುಪ್ತಚರ ಸಂಸ್ಥೆಗಳು ಜೆರುಸಲೇಂ ಬಗ್ಗೆ ತಿಳಿದಿರುವಷ್ಟೇನೆ ಖಚಿತವಾಗಿ ಟೆಹರಾನ್ ಬಗ್ಗೆ ಕೂಡ ತಿಳಿದಿದ್ವು. ಅಂದ್ರೆ ವಾಸ್ತವವಾಗಿ ಕಳೆದ 10 ವರ್ಷಗಳಿಂದ ಇಸ್ರೇಲ್ ಟೆಹರಾನ್ನ ಟ್ರಾಫಿಕ್ ಕ್ಯಾಮೆರಾಗಳ ಫೀಡ್ ಅನ್ನ ಹ್ಯಾಕ್ ಮಾಡಿತ್ತು. ಈ ಕ್ಯಾಮೆರಾಗಳ ಫೀಡ್ ನೇರವಾಗಿ ಟೆಲ್ ಅವೀವ್ ಮತ್ತೆ ದಕ್ಷಿಣ ಇಸ್ರೇಲ್ನಲ್ಲಿರುವಂತಹ ಸರ್ವರ್ಗಳಿಗೆ ಎನ್ಕ್ರಿಪ್ಟ್ ಮಾಡಲಾದಂತಹ ರೂಪದಲ್ಲಿ ಹೋಗ್ತಾ ಇತ್ತು. ಅಲ್ಲಿ ಮೊಸಾದ್ ಮತ್ತೆ ಯೂನಿಟ್ A200 ಏಜೆಂಟ್ಗಳು ಟೆಹರಾನ್ನ ಪ್ರತಿಯೊಂದು ಬೀದಿ ಮತ್ತೆ ಮೂಲೆಯ ಮೇಲೆ ಕಣ್ಣಿಟ್ಟಿದ್ರು. ನಾಯಕತ್ವದ ಪ್ರತಿಯೊಂದು ಚಲನವಲನವನ್ನ ನೈಜ ಸಮಯದ ವಿಡಿಯೋಗಳ ಮೂಲಕ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಕ್ಯಾಮ್ರಾಗಳಲ್ಲಿ ಒಂದನ್ನ ಪಾಸ್ಚರ್ ಸ್ಟ್ರೀಟ್ ಬಳಿ ಸ್ಥಾಪಿಸಲಾಗಿತ್ತು. ಖಾಮಿನೈ ಕಚೇರಿ ಇದ್ದಂತಹ ಕಟ್ಟಡದ ಪಾರ್ಕಿಂಗ್ ಸ್ಥಳವನ್ನ ಇರಾನ್ನ ಹಿರಿಯ ಅಧಿಕಾರಿಗಳ ವೈಯಕ್ತಿಕ ಅಂಗರಕ್ಷಕರು ಮತ್ತೆ ಚಾಲಕರು ತಮ್ಮ ವಾಹನಗಳನ್ನ ನಿಲ್ಲಿಸಿದಂತಹ ಸ್ಥಳವನ್ನ ಆ ಒಂದು ಕ್ಯಾಮ್ರಾ ತೋರಿಸ್ತಾ ಇತ್ತು. ಈ ಮೂಲಕನೇ ಇಸ್ರೇಲಿ ವಿಶ್ಲೇಷಕರು ಖಾಮಿನೈ ಮತ್ತೆ ಇರಾನ್ನ ಉನ್ನತ ಅಧಿಕಾರಿಗಳ ಚಾಲಕರು ಮತ್ತೆ ಅಂಗರಕ್ಷಕರ ಪ್ರೊಫೈಲ್ ಅನ್ನ ಹೊಂದಿದ್ರು. ಗುಪ್ತಚರ ವಲಯಗಳಲ್ಲಿ ಅದನ್ನ ಪ್ಯಾಟರ್ನ್ ಆಫ್ ಲೈಫ್ ಅನಲೈಸಿಸ್ ಅಂತ ಕರೆಯಲಾಗತ್ತೆ. ಅಂದ್ರೆ ಯಾರನ್ನ ಟಾರ್ಗೆಟ್ ಮಾಡಲಾಗಿದೆಯೋ ಅವರ ದೈನಂದಿನ ರೀತಿಗಳನ್ನ ಅಷ್ಟು ವಿವರವಾಗಿ ಅರ್ಥ ಮಾಡ್ಕೊಳ್ಳಲಾಗಿರುತ್ತೆ. ಬಹುಶಃ ಅವ್ರ ಹತ್ತಿರದಲ್ಲಿ ವಾಸಿಸುವಂತಹ ಜನರಿಗೂ ಕೂಡ ಅಷ್ಟು ಚೆನ್ನಾಗಿ ತಿಳಿದಿರೋದಕ್ಕೆ ಆಗ್ಲಿಕ್ಕಿಲ್ಲ. ಇಸ್ರೇಲ್ನ ಗುಪ್ತಚರ ಘಟಕ ಯೂನಿಟ್ A200 ಈ ಕೆಲಸದಲ್ಲಿ ಪಳಗಿದೆ. ಟ್ರಾಫಿಕ್ ಕ್ಯಾಮೆರಾಗಳ ಜೊತೆಗೇನೆ ಯೂನಿಟ್ A200 ಇರಾನ್ನ ಮೊಬೈಲ್ ನೆಟ್ವರ್ಕ್ಗಳನ್ನ ಕೂಡ ಭೇದಿಸಿತ್ತು. ಸಂಭಾಷಣೆಗಳು, ಸ್ಥಳದ ಪಿನ್ಗಳು, ಕರೆಗಳು, ಯಾರ್ಯಾರಿಗೆ ಕರೆ ಮಾಡ್ತಾ ಇದ್ದಾರೆ ಅನ್ನೋದರ ದಾಖಲೆಗಳು, ಯಾವಾಗ ಮತ್ತೆ ಎಷ್ಟು ಸಮಯದವರೆಗೆ ಮತ್ತೆ ಯಾಕೆ ಕರೆ ಮಾಡಲಾಗಿದೆ ಅನ್ನುವಂಥ ಎಲ್ಲ ಮಾಹಿತಿ ನೈಜ ಸಮಯದಲ್ಲಿ ಇಸ್ರೇಲ್ ಸರ್ವರ್ಗಳಿಗೆ ಹೋಗ್ತಾ ಇತ್ತು. ಮತ್ತೆ ಇದೆಲ್ಲವನ್ನ ಯಾರೋ ಕುಳಿತು ನಿರ್ವಹಿಸ್ತಾ ಇರಲಿಲ್ಲ. ಬದಲಾಗಿ ಎಲ್ಲ ಈ ವಿಶ್ಲೇಷಣೆಯನ್ನ ಅಲ್ಗರಿದಮ್ಗಳ ಮೂಲಕ ಮಾಡಲಾಗತ್ತೆ. ಶತಕೋಟಿ ಡೇಟಾ ಪಾಯಿಂಟ್ಗಳು, ಪ್ರತಿ ಸಂಪರ್ಕ, ಪ್ರತಿ ಚಲನೆ ಎಲ್ಲವನ್ನ ಅಲ್ಗರಿದಮ್ ವಿಶ್ಲೇಷಿಸುತ್ತೆ. ಯಾವುದೇ ಚಲನೆ ವಿಭಿನ್ನ ಅಂತ ಅನ್ಸಿದ್ರೆ ಅದನ್ನ ಎತ್ತಿ ತೋರಿಸುತ್ತೆ. ಆ ಮೂಲಕನೇ ಟಾರ್ಗೆಟ್ ಪಟ್ಟಿಯನ್ನು ಸಿದ್ಧಗೊಳಿಸಲಾಗ್ತಾ ಇತ್ತು. ಫೆಬ್ರವರಿ 28 ಬೆಳಿಗ್ಗೆ ಇರಾನ್ನ ಉನ್ನತ ನಾಯಕತ್ವದ ಸಭೆ ನಿಗದಿಯಾಗಿದೆ ಅನ್ನುವಂಥ ಒಂದು ಖಚಿತ ಮಾಹಿತಿ CIAಗೆ ಸಿಕ್ಕಿತು. ಈ ಮಾಹಿತಿಯನ್ನ ಇಸ್ರೇಲ್ನೊಂದಿಗೆ ಹಂಚಿಕೊಳ್ಳಲಾಯಿತು ಮತ್ತೆ ಬೃಹತ್ ದಾಳಿಗೆ ಯೋಜನೆ ಅಂತಿಮಗೊಳಿಸಲಾಯಿತು. ದಾಳಿ ಇರಾನ್ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಷ್ಟು ತೀವ್ರ ಆಗಿರಬೇಕು ಅಂತ ಯೋಜಿಸಲಾಯಿತು. ಖಾಮಿನೈ ಫೆಬ್ರವರಿ 28 ಬೆಳಿಗ್ಗೆ ಬಂಕರ್ನಲ್ಲಿ ಇರಲಿಲ್ಲ. ಅದರ ಕಾರಣ ಏನು ಅನ್ನೋದು ಸ್ಪಷ್ಟ ಆಗಿಲ್ಲ. ದಾಳಿ ಸಾಧ್ಯತೆ ಬಗ್ಗೆ ಇರಾನ್ ನಾಯಕತ್ವದ ತಪ್ಪು ಲೆಕ್ಕಾಚಾರ ಅದಾಗಿತ್ತು ಅಂತ ಈಗ ವಿಶ್ಲೇಷಿಸಲಾಗ್ತಾ ಇದೆ. ಖಾಮಿನೈ ಆ ದಿನ ಬಂಕರ್ನಲ್ಲಿ ಇರದೇನೆ ತಮ್ಮ ಕಚೇರಿಯಲ್ಲಿದ್ರು ಅನ್ನೋದು ಇಸ್ರೇಲಿಗೆ ಗೊತ್ತಾಯಿತು. ಕಾರ್ಯಾಚರಣೆಗೆ ನಿರ್ಧರಿಸಿದ ತಕ್ಷಣನೇ ಪಾಸ್ಚರ್ ಸ್ಟ್ರೀಟ್ ಬಳಿಯ ಸಂವಹನ ವ್ಯವಸ್ಥೆಯನ್ನ ಲಾಕ್ ಮಾಡಲಾಯಿತು. ಕರೆ ಮಾಡಿದ್ರೆ ಇನ್ನೊಂದು ಬದಿಯಲ್ಲಿ ಯಾವುದೇ ರಿಂಗ್ ಅಥವಾ ಎಂಗೇಜ್ ಸ್ವರ ಕೇಳಿಸಿದ ಹಾಗೆ ಅಥವಾ ಕರೆ ಡ್ರಾಪ್ ಆಗೋ ಹಾಗೆ ಮಾಡಲಾಯಿತು. ಆ ಮೂಲಕ ಖಾಮಿನೈ ಅವರ ಸಂಪೂರ್ಣ ಭದ್ರತಾ ವಿವರವನ್ನ ಅದೃಶ್ಯ ಸಂವಹನ ನಿರ್ಬಂಧದಲ್ಲಿ ಇಡಲಾಯಿತು. ಅದಕ್ಕೂ ಮೊದಲು
ಬೆಳಿಗ್ಗೆ ಬೇಗನೆ ಹೊರಟಿದ್ದಂಥ ಇಸ್ರೇಲಿ ಜೆಟ್ಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿದ್ವು. ಇರಾನ್ನ ವೈಮಾನಿಕ ರಕ್ಷಣೆಯ ವ್ಯಾಪ್ತಿಯಿಂದ ಹೊರಗಿರುವಾಗಲೇ ಅವು ತಮ್ಮ ಗುರಿಯನ್ನ ನಿಖರವಾಗಿ ಹೊಡೆಯಬೇಕಾಗಿತ್ತು. ಇನ್ನು ದಾಳಿಗೆ ಗ್ರೀನ್ ಸಿಗ್ನಲ್ ಬರ್ತಾನೆ ಇಸ್ರೇಲಿ ಪೈಲಟ್ ಪಾಸ್ಚರ್ ಸ್ಟ್ರೀಟ್ ಕಾಂಪೌಂಡ್ ಕಡೆಗೆ ಒಂದರ ನಂತರ ಒಂದರಂತೆ 30 ಕ್ಷಿಪಣಿಗಳನ್ನು ಹಾರಿಸಿದ. ಸಂಜೆ ಹೊತ್ತಿಗೆ ಖಾಮಿನೆ ಹತರಾಗಿರುವಂತಹ ಸುದ್ದಿ ಬಂತು. ಅವರೊಂದಿಗಿದ್ದಂಥ ಎಲ್ಲರೂ ಕೂಡ ಹತರಾಗಿದ್ರು. ಮೊಸಾದ್ ಮತ್ತೆ CIA ಇಂಥ ದಾಳಿಯ ಭಾಗವಾಗಿ ಕೆಲಸ ಮಾಡಿರೋದು ಇದೇ ಮೊದಲಲ್ಲ. ಆದ್ರೆ ಇದು ದಶಕಗಳ ಕಾಲದ ಶ್ಯಾಡೋ ಯುದ್ಧದ ಪರಾಕಾಷ್ಠೆಯಾಗಿದೆ. ಇದು ವರ್ಷಗಳಿಂದ ಇರಾನ್ ಅನ್ನು ಒಳಗಿನಿಂದ ನಾಶ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. 2020 ನವೆಂಬರ್ನಲ್ಲಿ ಟೆಹರಾನ್ ಹೊರವಲಯದಲ್ಲಿ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನ ರೂಪಿಸಿದಂಥ ಮೊಹಸೆನ್ ಫಕ್ರಿಜಾದೆ ಹೆದ್ದಾರಿಯಲ್ಲಿ ತನ್ನ ಕಾರನ್ನ ಚಲಿಸ್ತಾ ಇದ್ದಾಗಲೇನೆ ಇಸ್ರೇಲಿ ಚಾಲಿತ ರೋಬೋಟಿಕ್ ಬಂದೂಕು ಅವ್ರ ಮೇಲೆ ಗುಂಡನ್ನು ಹಾರಿಸಿತು. ಇದಕ್ಕೂ ಮೊದಲು 2010 ಜನವರಿಯಲ್ಲಿ ಇಸ್ರೇಲ್ ಮತ್ತೊಬ್ಬ ಪರಮಾಣು ವಿಜ್ಞಾನಿ ಡಾಕ್ಟರ್ ಮಸೂದ್ ಅಲಿ ಮೊಹಮ್ಮದ್ ಅವರನ್ನ ಕೂಡ ರಿಮೋಟ್ ನಿಯಂತ್ರಿತ ಬಾಂಬ್ನಿಂದ ಕೊಂದು ಹಾಕ್ತು. ಇರಾನ್ನ ಪರಮಾಣು ವಿಜ್ಞಾನಿಗಳನ್ನ ಒಬ್ಬರ ನಂತರ ಒಬ್ಬರ ಹಾಗೆ ಗುರಿ ಮಾಡಲಾಯಿತು. ಇರಾನ್ ಇಸ್ರೇಲ್ ಮತ್ತೆ ಮೊಸಾದ್ ಮೇಲೆ ಆರೋಪ ಹೊರಿಸಿತು, ಮತ್ತದು ನಿಜ ಕೂಡ ಆಗಿತ್ತು. ಆದ್ರೆ ಇಸ್ರೇಲ್ ಇರಾನ್ನಲ್ಲಿ ಕೇವಲ ಹತ್ಯೆಗಳನ್ನು ಮಾಡ್ತಾ ಇಲ್ಲ, ನಿಜವಾದ ಆಟ ಇನ್ನೂ ದೊಡ್ಡದಾಗಿದೆ. 2000ರ ದಶಕದ ಮಧ್ಯಭಾಗದಿಂದನೂ ಇಸ್ರೇಲ್ ಆಪರೇಷನ್ ಒಲಿಂಪಿಕ್ ಗೇಮ್ಸ್ ಮೂಲಕ ಇರಾನ್ನ ಪರಮಾಣು ಸೌಲಭ್ಯಗಳ ಮೇಲೆ ಸೈಬರ್ ದಾಳಿಯನ್ನು ನಡೆಸಿದೆ. ಈ ದಾಳಿಗಳಲ್ಲಿ ಸ್ಟಕ್ಸ್ನೆಟ್ ಅನ್ನುವಂಥ ಒಂದು ಕಂಪ್ಯೂಟರ್ ವೈರಸ್ ಅನ್ನ ಬಳಸಲಾಯಿತು. ಇದನ್ನ US ಮತ್ತೆ ಇಸ್ರೇಲಿ ಜಂಟಿಯಾಗಿ ವಿನ್ಯಾಸಗೊಳಿಸಿವೆ. ಇದು ಸಾಮಾನ್ಯ ಹ್ಯಾಕ್ ಅಲ್ಲ. ಸ್ಟಕ್ಸ್ನೆಟ್ ಅನ್ನ ಭೌತಿಕವಾಗಿ ವಸ್ತುಗಳನ್ನ ನಾಶ ಮಾಡೋದಕ್ಕೆ ರಚನೆ ಮಾಡಲಾಗಿದೆ. ಸ್ಟಕ್ಸ್ನೆಟ್ ಮೂಲಕ ಯುರೇನಿಯಂ ಅನ್ನ ಉತ್ಕೃಷ್ಟಗೊಳಿಸುವಂತಹ ಕೇಂದ್ರಾಪಗಾಮಿಗಳನ್ನ ಹ್ಯಾಕ್ ಮಾಡಲಾಗುತ್ತೆ. ವರ್ಷಗಳಲ್ಲಿ ಈ ಕಾರ್ಯಾಚರಣೆಯ ಮೂಲಕ ಸುಮಾರು 1000 ಕೇಂದ್ರಾಪಗಾಮಿಗಳನ್ನ ನಾಶಪಡಿಸಲಾಗಿದೆ. ವರ್ಷಗಳ ಕಾಲ ನಡೆದಂಥ ಈ ರಹಸ್ಯ ಕಾರ್ಯಾಚರಣೆಯ ಮೂಲಕ ಇರಾನ್ನ ಸುಮಾರು 1000ದಷ್ಟು ಯುರೇನಿಯಂ ಸಂಸ್ಕರಣಾ ಘಟಕಗಳನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಲಾಯಿತು. ಆದ್ರಿಂದ ಇರಾನ್ನ ಪುಷ್ಟೀಕರಣ ಕಾರ್ಯಕ್ರಮವನ್ನ ತಿಂಗಳುಗಳು, ವರ್ಷಗಳಷ್ಟು ಹಿಂದಕ್ಕೆ ತಳ್ಳಾಯಿತು. ಇರಾನ್ಗೆ ಆರಂಭದಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ. ಅದನ್ನ ತಾಂತ್ರಿಕ ದೋಷ ಅಥವಾ ಯಾಂತ್ರಿಕ ವೈಫಲ್ಯ ಅಂತಾನೆ ಅದು ಭಾವಿಸ್ತು. ಏನ್ ನಡೀತಾ ಇದೆ ಅಂತ ಅರ್ಥಕೊಳ್ಳುವಂತ ಹೊತ್ತಿಗೆ ಆಗಬೇಕಾದ ಹಾನಿ ಎಲ್ಲ ಆಗ್ಬಿಡ್ತು. 2018ರ ಜನವರಿಯಲ್ಲಿ ಮೊಸಾದ್ ದೊಡ್ಡ ಕಾರ್ಯಾಚರಣೆಯನ್ನ ನಡೆಸಿತು. ಈ ಕಾರ್ಯಾಚರಣೆಯಲ್ಲಿ 20ಕ್ಕೂ ಹೆಚ್ಚು ಇಸ್ರೇಲಿ ಏಜೆಂಟ್ಗಳು ರಾತ್ರಿಯಲ್ಲಿ ಟೆಹರಾನ್ನಲ್ಲಿರುವಂತಹ ಗೋದಾಮೊಂದನ್ನು ಪ್ರವೇಶ ಮಾಡಿ 50,000 ಪುಟಗಳ ದಾಖಲೆಗಳನ್ನ ಮತ್ತೆ 150ಕ್ಕೂ ಹೆಚ್ಚು ಕಾಂಪ್ಯಾಕ್ಟ್ ಡಿಸ್ಕ್ಗಳನ್ನ ಕದ್ರು. ಅದರಲ್ಲಿ ಪರಮಾಣು ಸಿಡಿತಲೆ ವಿನ್ಯಾಸಗಳು, ಛಾಯಾಚಿತ್ರಗಳು, ಯೋಜನೆಗಳೆಲ್ಲವೂ ಸೇರಿದ್ವು. ರಾತ್ರೋರಾತ್ರಿ ಮೊಸಾದ್ ಏಜೆಂಟ್ಗಳು ದಾಖಲೆಗಳನ್ನ ಇರಾನ್ನಿಂದ ಹೊರಗೆ ಸಾಗಿಸಿದ್ರು. ಕೆಲ ತಿಂಗಳುಗಳ ನಂತರ ನೇತನ್ಯಾಹು ಆ ದಾಖಲೆಗಳನ್ನ ಲೈವ್ ಟಿವಿಯಲ್ಲಿ ತೋರಿಸಿದಾಗ್ಲೇನೆ ಇರಾನ್ಗೆ ಅದರ ಬಗ್ಗೆ ಗೊತ್ತಾಯ್ತು. ಅಂದ್ರೆ ಕಳೆದ 20 ವರ್ಷಗಳಲ್ಲಿ ಇಸ್ರೇಲ್ ಇರಾನ್ನ ಭದ್ರತಾ ಪದರವನ್ನ ಉಲ್ಲಂಘಿಸಿದೆ ಮತ್ತೆ ಇರಾನ್ನ ವಿರುದ್ಧನೇ ವ್ಯವಸ್ಥೆಯನ್ನ ನಿರ್ಮಿಸಿದೆ. ಇದು ಸಂಘಟಿತ ನಿರಂತರ ಅಭಿಯಾನವಾಗಿದೆ, ಶಾಡೋ ಯುದ್ಧವಾಗಿದೆ. ಜಾಗತಿಕ ಸುರಕ್ಷತೆಗಾಗಿ ಇರಾನ್ ಅನ್ನ ಪರಮಾಣು ಶಸ್ತ್ರಾಸ್ತ್ರಗಳಿಂದ ದೂರ ಇಡೋದಕ್ಕೆ ಇದನ್ನೆಲ್ಲ ಮಾಡಲಾಗ್ತಾ ಇದೆ ಅಂತ ಜಗತ್ತಿಗೆ ಸಬೂಬ್ ಹೇಳಲಾಗ್ತಾ ಇದೆ. ಇಸ್ರೇಲ್ ಸ್ವತಃ ಪರಮಾಣು ಬಾಂಬ್ಗಳನ್ನ ಹೊಂದಿದೆ ಮತ್ತೆ ಇತರರನ್ನ ಬೆದರಿಸ್ತಾ ಇದೆ. ಅಮೆರಿಕ ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯ ಬಗ್ಗೆ ಹೇಳ್ತಾ ಇದೆ. ಆದ್ರೆ ಮಧ್ಯಪ್ರಾಚ್ಯದ ಎಲ್ಲ ಅಮೆರಿಕನ್ ಪಾಲುದಾರರು ಮಿತ್ರ ರಾಷ್ಟ್ರಗಳು ನಿಜವಾಗಿಯೂ ಪ್ರಜಾಪ್ರಭುತ್ವಗಳೇ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಅಲ್ಲಿ ಯಾವುದೇ ದೇಶ ತನ್ನ ವಿರುದ್ಧ ತಿರುಗಿ ಬೀಳೋದನ್ನ ಸಹಿಸದ ಅಮೆರಿಕ 1953ರಲ್ಲಿ ಈ ಶಾಡೋ ಯುದ್ಧವನ್ನ ಆರಂಭ ಮಾಡಿತು. ಟ್ರಂಪ್ ಪ್ರಜಾಪ್ರಭುತ್ವದ ನಿರೂಪಣೆಯನ್ನ ಎಷ್ಟೇ ಮುಂದೆ ಮಾಡಿದ್ರು ಇರಾನ್ಗೆ ಪ್ರಜಾಪ್ರಭುತ್ವ ತರೋದು ಯಾವತ್ತಿಗೂ ಕೂಡ ಅಮೆರಿಕದ ಉದ್ದೇಶ ಅಲ್ಲ ಅನ್ನೋದು ಸ್ಪಷ್ಟ. ಅದು ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿರೋದ್ರಿಂದ ಅದು ಆ ರೀತಿ ಮಾಡೋದಿಲ್ಲ. ಅದಕ್ಕೆ ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಅಲ್ಲ, ರಿಮೋಟ್ ನಿಯಂತ್ರಿತ ಸರ್ಕಾರ ಬೇಕು. ಈಗ ಖಾಮಿನೆ ಅವರನ್ನ ಗುಪ್ತಚರ ಸಂಸ್ಥೆಗಳು ಕಂಡು ಹಿಡಿದು ನಿರ್ಮೂಲನೆ ಮಾಡಿದಂತಹ ರೀತಿ ಇನ್ನು ಪ್ರಪಂಚದಾದ್ಯಂತ ಒಂದು ಮಾದರಿಯಾಗಲಿದೆ. ಆದರೆ ಈ ರೀತಿ ಬೇರೆ ದೇಶದ ನಾಯಕರನ್ನ ಮುಗಿಸೋದ್ರಿಂದ ದೀರ್ಘಾವಧಿಯಲ್ಲಿ ಆಗುವಂತಹ ಪರಿಣಾಮ ಏನು? ಈ ರೀತಿ ಮಾಡೋದ್ರಿಂದ ಶಾಂತಿ ಅಥವಾ ಪ್ರಜಾಪ್ರಭುತ್ವ ಪುನಃಸ್ಥಾಪನೆ ಸಾಧ್ಯ ಇದೆಯಾ? ಅತ್ಯಂತ ಅಪಾಯಕಾರಿ ಬೆಳವಣಿಗೆಯತ್ತ ಜಗತ್ತು ಹೊರಟಿರೋ ಹಾಗೆ ಕಾಣಿಸ್ತಾ ಇದೆ ಈಗ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ? ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.
ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.